ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನೀವೇನೇ ಹೇಳಿ, ನಿಜವಾಗ್ಲು ನೀವು ಕಿಲಾಡಿ ಹೊತ್ತಿಗೆ. ಯಾಕೆ ಹೇಳಿ, ಚಿಟ್ಗೆ ಹೊಡೆದಂಗೆ ಬಂದಿದ್ದ ಸಮಸ್ಯೆನ ಹಂಗೆ ಸಾಲ್ವ್ ಮಾಡ್ಬಿಟ್ರಲ್ಲ ಅದಕ್ಕೆ. ಸೂಪರ್. ಆಮೇಲೆ ಏನತ್ಗೆ ಆ ಗುರುಗಳು ಅವ್ರ ಪರ್ಫಾರ್ಮೆನ್ಸ್ ನಿಜವಾಗ್ಲು ಆಸ್ಕರ್ ಅವಾರ್ಡೇ ಕೊಡ್ಬೇಕು ಅವ್ರಿಗೆ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಒರಿಜಿನಲ್ ಗುರುಗಳ ತರನೇ ಇದ್ರು. ಆನಂದ್ ಅವರೇ, ಅವ್ರು ಒರಿಜಿನಲ್ ಗುರುಗಳೇ. ಅವ್ರ ಪರ್ಫಾರ್ಮೆನ್ಸ್ ಏನೂ ಮಾಡಿಲ್ಲ. ಅವ್ರು ಹೇಳಿದೆಲ್ಲಾನು ಸತ್ಯನೇ, ಯಾವುದು ಸುಳ್ಳಲ್ಲ. ಒರಿಜಿನಲ್ ಗುರುಗಳ ಅವ್ರು ಆಡಿದ ಮಾತೆಲ್ಲ ಒರಿಜಿನಲ್. ಹೌದು. ಇದೇನಪ್ಪ ಹಿಂಗಂತಾರೆ. ಮತ್ತೆ ಆ ಗುರುಗಳು ಯಾಕೆ ಆತರ ಹೇಳಿದ್ರು ಗೊತ್ತಿಲ್ಲ ಆನಂದ್ ಅವರೇ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಹೋಗಲ್ಲ. ಅವತ್ತು ಬಂದಿದ್ದ ಗುರುಗಳು ಒರಿಜಿನಲ್ ಆಗಿರ್ಬೋದು, ಆದ್ರೆ ಅವ್ರು ಆಡಿದ ಮಾತು ಒರಿಜಿನಲ್ ಅಲ್ಲ. ನಮಗಾಗದೆ ಇರೋರು ಬಹುಶಃ ಆ ಗುರುಗಳ ಮೂಲಕ ಆ ರೀತಿ ಎಲ್ಲ ಸುಳ್ಳು ಹೇಳ್ಸಿದ್ದಾರೆ. ಈಗ ಸಮಾಚಾರ ಅದಕ್ಕೆ ಈ ತರ ಬತ್ತಿ ಹಿಡಿಯೋ ಕೆಲಸ ಯಾರು ಮಾಡಿದ್ರು ಅಂತ ನಿಮ್ಗೆ ಏನಾದ್ರು ಗೊತ್ತಾಯ್ತಾ? ಆನಂದ್ ಅವರೇ, ಒಂದೊಂದ್ಸತಿ ನಮ್ಮ ಅತಿ ದೊಡ್ಡ ಶತ್ರುಗಳು ನಮ್ಮ ಜೊತೆನೇ ಇರ್ತಾರೆ. ನಮ್ಮವರು ಅನ್ನೋ ಮುಖವಾಡ ಹಾಕೊಂಡು ನಮ್ಮ ಹಿತ ಬಯಸೋರ ಥರ ನಾಟಕ ಆಡ್ತಾರೆ. ಅವ್ರು ಮಾಡ್ತಿರೋದು ಡ್ರಾಮಾ ಅಂತ ಗೊತ್ತಿದ್ರು ನಾವೇನೂ ಮಾಡೋಕ್ಕಾಗಲ್ಲ. ನಮಗೂ ಏನೂ ಗೊತ್ತಿಲ್ಲ ಅಂತ ನಾವು ಅವ್ರ ಜೊತೆ ಸೇರ್ಕೊಂಡು ಆ್ಯಕ್ಟ್ ಮಾಡಬೇಕು. ಶತ್ರುಗಳನ್ನು ಹೇಗಾದರೂ ಎದುರಿಸ್ಬೋದು ಆನಂದ್ ಅವರೇ, ಆದರೆ ಹಿತಶತ್ರುಗಳನ್ನು ಎದುರಿಸೋದು ತುಂಬಾ ಕಷ್ಟ. ಕರೆಕ್ಟ್. ಅದಕ್ಕೆ ಹಿತಶತ್ರುಗಳು. ಅಯ್ಯೋ ಆನಂದ್ ಅವರೇ, ಈಗ ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತು ಬಿಡಿ. ಅದನ್ನ ಕೊಲ್ಲೋ ಕೈಗಿಂತ ಕಾಯೋ ಕೈ ದೊಡ್ಡದು ಅಂತ ನಾನು ನಂಬ್ತೀನಿ. ಆ ನಂಬಿಕೆಯಲ್ಲೇ ಎಲ್ಲಾನು ಎದುರಿಸ್ತೀನಿ ಬಿಡಿ. ಸೂಪರ್ ಅದಕ್ಕೆ. ಇದು ಮಾತು ಅಂದ್ರೆ ನೀವು ನಿಜವಾಗ್ಲೂ ಗ್ರೇಟ್. ಅದಕ್ಕೆ ಎಲ್ಲಿ ತಲೆ ತಗ್ಸ್ ನಡಿಬೇಕೋ ಅಲ್ಲಿ ತಲೆ ತಗ್ಸ್ ನಡಿತೀರಿ, ಎಲ್ಲಿ ತಲೆ ಎತ್ತು ನಡಿಬೇಕೋ ಅಲ್ಲಿ ತಲೆ ಎತ್ತು ನಡಿತೀರಿ. ಎಲ್ಲರೂ ಪ್ರಾಬ್ಲಮ್ಗೆ ಹೆದರ್ಕೋತಾರೆ, ಆದ್ರೆ ನೀವು ಪ್ರಾಬ್ಲಮ್ನೇ ಹೆದರ್ಸ್ತೀರಿ. ನಿಮಗೆ ಟ್ರಬಲ್ ಕೊಡೋಕೆ ಬಂದವ್ರಿಗೆ ಟ್ರಬಲ್ ಕೊಡ್ತೀರಿ. ನೀವು ಪ್ರೀತಿಗೂ ಸೈ, ಸವಾಲ್ಗೂ ಸೈ, ಕ್ಲಾಸ್ಗೂ ಸೈ, ಮಾಸ್ಗೂ ಸೈ, ನೀವೆಲ್ಲೇ ಹೋಗಿ ಎಲ್ರ ಮನ್ಸನ್ನು ಈಸಿಯಾಗಿ ಗೆದ್ದು ಬಿಡ್ತೀರಿ. ಎಲ್ರಿಗೂ ಇಷ್ಟ ಆಗೋ, ಸ್ಫೂರ್ತಿ ತುಂಬೋ, ಮನಸ್ಸಲ್ಲಿ ಬರೀ ಪಾಸಿಟಿವ್ ವಿಷಯಗಳನ್ನ ಇಟ್ಕೊಂಡಿರೋ ಅಪರೂಪದ ಕ್ಯಾರೆಕ್ಟರ್ ನಿಮ್ದು. ಅದಕ್ಕೆ ನೀವೆಲ್ರಿಗೂ ಇಷ್ಟ ಆಗೋದು. ನಿಮಗೆ ನೀವೇ ಸಾಟಿ. ಅತ್ತಿಗೆ ನಾನಂತೂ ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಅತ್ತಿಗೆ ಆನಂದ್ ಅವರೇ, ಪ್ಲೀಸ್ ಹಾಗೆಲ್ಲ ಹೇಳ್ಬಿಡಿ, ನಂಗೊಂಥರ ಆಗುತ್ತೆ. ಅದಕ್ಕೆ ನಾನು ಬರೀ ಬಾಯಿ ಮಾತು ಹೇಳ್ತಿಲ್ಲ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಮುನ್ನುಗ್ಗಿ ಅತ್ತಿಗೆ. ಒಂದ್ ವಿಷಯ ಅಂತೂ ಸತ್ಯ, ನಿಮ್ಮನ್ನ ಯಾರು ಎದುರು ಹಾಕೊಳ್ಳಿ, ಯಾವುದೇ ಕಾರಣಕ್ಕೂ ನಿಮ್ಮನ್ನ ಅವ್ರು ಗೆಲ್ಲಕ್ ಸಾಧ್ಯನೇ ಇಲ್ಲ. ಗೆಲ್ಲದು ನೀವ್ ಬರ್ದಿಟ್ಕೊಂಬಿಡಿ. ಕೊನೆಗೆ ಗೆಲ್ಲದು ನೀವೇ. ಇದು ಶತಸಿದ್ಧ. ಥ್ಯಾಂಕ್ ಯು ಆನಂದ್ ಅವರೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.